ನಮಸ್ಕಾರ ಎಲ್ಲರಿಗೂ. ನಿನ್ನೆ ನಾವು ಆಲ್ರೆಡಿ ಒಂದು VAO ಒಂದು ಎಕ್ಸಾಮ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವತ್ತು ನಮ್ಮದು ಡೇ 2 ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ನಾವು ಆಲ್ರೆಡಿ ಒಂದು ಇಂಪಾರ್ಟೆಂಟ್ 10 ಕ್ವಶನ್ಸ್ಗಳನ್ನು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಸೊ ಇವತ್ತು ನಾವು ಫ್ರಮ್ ಕ್ವಶನ್ ನಂಬರ್ 11 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಡೇ 2ನಲ್ಲಿ ಯಾರ್ಯಾರು ಜಾಯ್ನ್ ಆಗಿದ್ದೀರಾ, ಸೊ ಅವ್ರು ನಮಗೆ ಕಮೆಂಟ್ ಮಾಡಿ ಡೇ 2 ಅಂತ. ಸೊ ನಿಮಗೂ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ವಶನ್. ಸೊ ಕ್ವಶನ್ ನಂಬರ್ 11. ಸೊ ಬೆಳಗಾವಿಯಲ್ಲಿ ಕ್ರಾಂತಿಕಾರಿ ಸಂಘಟನೆಯಾದ ಮಜ್ಜಿನಿ ಕ್ಲಬ್ ಅನ್ನು ಕೆಳಗಿನ ಯಾವ ಜೋಡಿ ಸ್ಥಾಪಿಸಿದರು ಅಂತ ಕೇಳಿದ್ದಾರೆ. ಸೊ ಅವ್ರು ಏನು ಕೇಳಿದ್ದಾರೆ ಅಂದರೆ, ವಿಚ್ ಆಫ್ ದಿ ಫಾಲೋವಿಂಗ್ ಪೇರ್ ಎಸ್ಟಾಬ್ಲಿಷ್ಡ್ ದಿ ಮಜ್ಜಿನಿ ಕ್ಲಬ್ ರೆವಲ್ಯೂಷನರಿ ಅಸೋಸಿಯೇಷನ್ ಇನ್ ದ ಬೆಳಗಾವಿಯಲ್ಲಿ ಸ್ಥಾಪಿಸ್ತಿರ್ತಕ್ಕಂಥ ಒಂದು ಮಜ್ಜಿನಿ ಕ್ಲಬ್ ಅನ್ನು ಯಾರ್ಯಾರು ಸೇರಿ ಇದನ್ನು ಸ್ಥಾಪನೆ ಮಾಡಿದರು ಅಂತ ಹೇಳಿದ್ದಾರೆ. ಸೊ ಫಸ್ಟ್ ನೀವು ಈ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ, ಅದಾದ ನಂತರ ಆನ್ಸರನ್ನು ನೋಡಿ. ಸೊ ಆಪ್ಷನ್ಸ್ಗಳನ್ನು ನೋಡಿದರೆ ಆಪ್ಷನ್ 1 ಏನು ಕೊಟ್ಟಿದ್ದಾರೆ ಅಂದರೆ ಗಂಗಾಧರ್ ರಾವ್ ದೇಶಪಾಂಡೆ ಹಾಗೂ ಆಲೂರು ವೆಂಕಟ ರಾವ್. ಆಪ್ಷನ್ 2 ಏನು ಕೊಟ್ಟಿದ್ದಾರೆ ಅಂದರೆ ಶ್ರೀನಿವಾಸ್ ಕೌಜಲಗಿ ಹಾಗೂ ಗೋವಿಂದ್ ರಾವ್ ಯಳಗಿ. ಹಾಗೆ ಆಪ್ಷನ್ 3 ಏನು ಕೊಟ್ಟಿದ್ದಾರೆ ಅಂದರೆ ಗೋವಿಂದ್ ಯಳಗಿ ಹಾಗೂ ಹನುಮಂತ್ ರಾವ್ ದೇಶಪಾಂಡೆ. ಆಪ್ಷನ್ 4 ಏನು ಕೊಟ್ಟಿದ್ದಾರೆ ಅಂದರೆ ಹನುಮಂತ್ ರಾವ್ ದೇಶಪಾಂಡೆ ಹಾಗೂ ಗಂಗಾಧರ್ ರಾವ್ ದೇಶಪಾಂಡೆ. ಸೊ ಯಾವ ಆಪ್ಷನ್ಸ್ ಕರೆಕ್ಟು ಅಂತ ನೋಡೋದಾದರೆ ಈ ಕ್ವಶನ್ಸ್ಗೆ ಆಪ್ಷನ್ 3 ಈಸ್ ಕರೆಕ್ಟ್ ಆನ್ಸರ್. ಸೊ ಗೋವಿಂದ್ ರಾವ್ ಯಳಗಿ ಹಾಗೂ ಹನುಮಂತ್ ರಾವ್ ದೇಶಪಾಂಡೆ. ಸೊ ಇದಕ್ಕೆ ಸರಿಯಾದ ಉತ್ತರ. ಸೊ VA ಎಕ್ಸಾಮ್ಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಸೊ ರೆವಲ್ಯೂಷನರಿ ಅಸೋಸಿಯೇಷನ್ಸ್ ಅಂದರೆ ಕ್ರಾಂತಿಕಾರಿ ಸಂಘಟನೆಗಳು ಯಾವ್ಯಾವ ಒಂದು ಕರ್ನಾಟಕದಲ್ಲಿ ಬರ್ತಕ್ಕಂಥ ಒಂದು ಕ್ರಾಂತಿಕಾರಿ ಸಂಘಟನೆಗಳು ಯಾವ್ಯಾವ ಇದಾವಲ್ಲ, ಸೊ ಅವನ್ನೆಲ್ಲವನ್ನು ಲಿಸ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಓದ್ಕೊಳ್ಳಿ. ಸೊ ಫ್ಯೂಚರಲ್ಲಿ ನಿಮಗೆ ಕ್ವಶನ್ಸ್ಗಳು ಬರ್ಬೋದು, ಅಥವಾ ನೀವು ಈ ಸೀರೀಸನ್ನು ಫಾಲೋ ಮಾಡಿದರೆ ನಾನೇ ಅದ್ರ ಮೇಲೆ ವೀಡಿಯೋಸ್ಗಳನ್ನು ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ಸೊ ಗುಪ್ತರ ಕುರಿತು ಕೆಳಗಿನ ಹೇಳಿಕೆಗಳ ತಪ್ಪಾದದ್ದನ್ನು ಆಯ್ಕೆ ಮಾಡಿ. ಸೊ ಯಾವುದು ಒಂದು ಇನ್ಕರೆಕ್ಟ್ ಅಬೌಟ್ ದಿ ಗುಪ್ತ ಬಗ್ಗೆ ಕೇಳಿದ್ದಾರೆ. ಆಪ್ಷನ್ 1 ಏನು ಹೇಳಿದ್ದಾರೆ ಅಂದರೆ ಚಂದ್ರಗುಪ್ತ 1 ಮ್ಯಾರೀಡ್ ದ ಲಿಚ್ವಿ ಪ್ರಿನ್ಸಸ್ ಆ್ಯಂಡ್ ದಿ ಸ್ಟ್ರೆಂಥನ್ ಹಿಸ್ ಕಿಂಗ್ಡಮ್. ಸೊ ಚಂದ್ರಗುಪ್ತ 1 ಏನಿದ್ದಾರೆ ಅವರು ಲಿಚ್ವಿ ರಾಜಕುಮಾರಿಯನ್ನು ಮದುವೆಯಾಗಿ ತನ್ನ ರಾಜ್ಯವನ್ನು ಏನು ಮಾಡ್ತಾರೆ ಬಲಪಡಿಸಿದ್ರು ಅಂತ ಹೇಳಿದ್ದಾರೆ ಆಪ್ಷನ್ 1ನಲ್ಲಿ. ಆಪ್ಷನ್ 2ನಲ್ಲಿ ಏನು ಹೇಳಿದ್ದಾರೆ ಅಂದರೆ ಸಮುದ್ರಗುಪ್ತ ಬಿಗಿನ್ಸ್ ದಿ ಗುಪ್ತ ಎರರ್ ಇನ್ ದ 320 CE ಅಂತ ಹೇಳಿದ್ದಾರೆ. ಸಮುದ್ರಗುಪ್ತ ಕ್ರಿಸ್ತ ಶಕ 320ರಲ್ಲಿ ಗುಪ್ತ ಯುಗವನ್ನು ಆರಂಭಿಸಿದರು ಅಂತ ಹೇಳಿದ್ದಾರೆ. ಇನ್ನು ಆಪ್ಷನ್ 3 ಅನ್ನು ನೋಡಿದಾಗ ನೀವು ಸಮುದ್ರಗುಪ್ತ ವಾಸ್ ದ ಗ್ರೇಟ್ ಪೋಯೆಟ್ ಆ್ಯಂಡ್ ದ ಮ್ಯೂಸಿಕ್ ಲವರ್. ಸಮುದ್ರಗುಪ್ತ ಒಬ್ಬ ಶ್ರೇಷ್ಠ ಕವಿ ಹಾಗೂ ಏನಾಗಿದ್ರು ಸಂಗೀತ ಪ್ರೇಮಿಯಾಗಿದ್ರ. ಆಪ್ಷನ್ 3ನಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ 4ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಚಂದ್ರಗುಪ್ತ 2 ಅರ್ನ್ಡ್ ದ ಟೈಟಲ್ ಆಫ್ ದಿ ವಿಕ್ರಮಾದಿತ್ಯ. ಸೊ ಚಂದ್ರಗುಪ್ತ 2 ಏನಿದ್ದಾರೆ ಅವರಿಗೆ ವಿಕ್ರಮಾದಿತ್ಯ ಎಂದು ಬಿರುದು ಪಡೆದನು ಅಂತ ಹೇಳಿದ್ದಾರೆ. ಸೊ ಇವು 4 ಆಪ್ಷನ್ಸ್ಗಳನ್ನು ನೋಡಿದಾಗ ನೀವು ಯಾವುದು ಒಂದು ಇನ್ಕರೆಕ್ಟ್ ತಪ್ಪಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ತಪ್ಪಾದ ಆಯ್ಕೆ ಅಂದರೆ ಯಾವುದಂದರೆ ಆಪ್ಷನ್ 2. ಯಾಕಂದರೆ ಸಮುದ್ರಗುಪ್ತ ಬಿಗಿನ್ಸ್ ದಿ ಗುಪ್ತ ಎರರ್ ಅಂತ ಹೇಳಿದ್ದಾರೆ. ಸಮುದ್ರಗುಪ್ತ ಒಂದು ಗುಪ್ತ ಎರರನ್ನು ಸ್ಟಾರ್ಟ್ ಮಾಡಿಲ್ಲ. ಯಾರು ಮಾಡಿದ್ದಾರೆ ಅಂದರೆ ಚಂದ್ರಗುಪ್ತ ಏನು ಮಾಡಿದ್ದಾರೆ, ಒಂದು ಗುಪ್ತ ಎರರನ್ನು ಸ್ಟಾರ್ಟ್ ಮಾಡಿದ್ದಾರೆ ಚಂದ್ರಗುಪ್ತ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೀವು. ಸೊ ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಲಿಟ್ರೇಚರು ಮತ್ತು ಆಥರನ್ನು ಕೊಟ್ಟಿದ್ದಾರೆ. ಅದನ್ನು ಏನು ಮಾಡಬೇಕು, ಯಾವುದು ಒಂದು ಸರಿಯಾಗಿದೆ ಅಥವಾ ಒಂದು ತಪ್ಪಾದ ಜೋಡಿಯನ್ನು ಆಯ್ಕೆ ಮಾಡಬೇಕು. ಏನೇನು ಕೊಟ್ಟಿದ್ದಾರೆ, ಕೆಳಗಿನ ಸಾಹಿತ್ಯ ಕೃತಿಗಳನ್ನು ಕೊಟ್ಟಿದ್ದಾರೆ, ಹಾಗೆ ಲೇಖಕರನ್ನು ಕೊಟ್ಟಿದ್ದಾರೆ. ಅದನ್ನು ಯಾವುದು ಒಂದು ತಪ್ಪಾಗಿದೆ ಅಂತ ಜೋಡಿಯನ್ನು ನಾವು ತಿಳಿಸ್ಬೇಕು. ಸೊ ಆಪ್ಷನ್ 1ನಲ್ಲಿ ಏನಿದೆ ಭಾರ್ವಿ. ಸೊ ಅದು ಅವ್ರು ಏನು ಬರೆದಿದ್ದಾರೆ ಕಿರಾತಾರ್ಜುನಿಯ. ಸೊ ಆಪ್ಷನ್ 1. ಆಪ್ಷನ್ 2 ಏನಿದೆ ದಂಡಿ, ಅವ್ರು ಏನು ಬರೆದಿದ್ದಾರೆ ಅಂದರೆ ದಶಕುಮಾರ ಚರಿತೆ. ಆಪ್ಷನ್ 3 ಧರ್ಮಪಾಲ ಮತ್ತ ವಿಲಾಸ ಪ್ರಹಸನ. ಆಪ್ಷನ್ 4 ಶಿವ ಭಟ್ಟಾಕರ. ಸೊ ಹರಪಾರ್ವತಿಯ. ಸೊ ಇವನ್ನು ನೋಡಿದಾಗ ನೀವು ಯಾವುದು ತಪ್ಪಾದ ಒಂದು ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ನೀವು ಕಮೆಂಟ್ ಮಾಡಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಇದ್ರ ಬಗ್ಗೆ, ಅದಾದ ನಂತರ ನಾವು ಆನ್ಸರ್ಸ್ಗೆ ಹೋಗೋಣ. ಸೊ ಇದಕ್ಕೆ ಒಂದು ಸರಿಯಾದ ಉತ್ತರ ಅಂದರೆ ಆಪ್ಷನ್ ನಂಬರ್ 3. ಆಪ್ಷನ್ 3 ಇದು ಸರಿಯಾದ ಉತ್ತರ. ಯಾಕಂದರೆ ಅವರು ಯಾವುದೋ ಒಂದು ತಪ್ಪಾದ ಒಂದು ಏನು ಹೇಳಿದ್ದಾರೆ ಅಂದರೆ ಆಪ್ಷನನ್ನು ಸೆಲೆಕ್ಟ್ ಮಾಡಂತ ಹೇಳಿದ್ದಾರೆ. ಸೊ ನಾನು ಇಲ್ಲಿ ಲಿಸ್ಟಲ್ಲಿ ಕೊಟ್ಟಿದ್ದೀನಿ, ಇಲ್ಲಿ ಆಥರ್ಸ್ ಕೊಟ್ಟಿದ್ದೀನಿ, ಹಾಗೆ ಅವರು ಸಾಹಿತ್ಯ ಕೃತಿಗಳನ್ನು ಕೊಟ್ಟಿರ್ತೀನಿ, ಅದು ಯಾರ್ಯಾರು ಬರೆದಿದ್ದಾರೆ ಅಂತ.
ಸೊ ಆಪ್ಷನ್ 3ನಲ್ಲಿ ಏನು ಕೊಟ್ಟಿದ್ದಾರೆ, ಧರ್ಮಪಾಲ ಅಂತ ಕೊಟ್ಟಿದ್ದಾರೆ. ಧರ್ಮಪಾಲ ಅವರು ಈ ಸಾಹಿತ್ಯ ಕೃತಿಯನ್ನು ಬರೆದಿಲ್ಲ. ಇದನ್ನು ಬರೆದವರು ಯಾರಂದರೆ ಮಹೇಂದ್ರ ವರ್ಮನ್ ಒನ್. ಮಹೇಂದ್ರ ವರ್ಮನ್ ಒನ್ ಏನು ಮಾಡಿದ್ದಾರೆ ಅಂದರೆ ಇದು ಮತ್ತ ವಿಲಾಸ ಪ್ರಹಸನವನ್ನು ಬರೆದಿದ್ದಾರೆ. ಸೊ ಇದನ್ನು ಈ ಟೇಬಲನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಅಥವಾ ಒಂದು ಕಡೆ ಬರೆದಿಟ್ಕೊಳ್ಳಿ. ಮುಂದೆ ಬರುವ ಎಕ್ಸಾಮ್ಸ್ಗಳಲ್ಲಿ ಈ ಕ್ವಶನ್ಸ್ಗಳ ಬಗ್ಗೆ ಕೇಳಬಹುದು. ಸೊ ಮುಂದಿನ ಕ್ವಶನ್ನ ನೋಡೋದಾದರೆ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಈ ಡೆಲ್ಲಿ ಸಲ್ತನತ್ ಬಗ್ಗೆ ಈ ಕ್ವಶನನ್ನು ಕೇಳಿದ್ದಾರೆ. ಸೊ ಇಲ್ತ್ಮಿಷ್ ದೆಹಲಿ ಸುಲ್ತಾನರ ಸಾಮ್ರಾಜ್ಯದ ಒಂದು ನಿಜವಾದ ಸಂಸ್ಥಾಪಕರಾಗಿದ್ದರು ಅಂತ ಹೇಳಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ ಅಸರ್ಟಿವ್ ಏನು ಕೊಟ್ಟಿದ್ದಾರೆ, ಒಂದು ಇಲ್ತ್ಮಿಷ್ ಏನಾಗಿದ್ದ ಒಬ್ಬ ರಿಯಲ್ ಫೌಂಡರ್ ಆಗಿದ್ದ ಡೆಲ್ಲಿ ಸುಲ್ತಾನರ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಟೇಟ್ಮೆಂಟಲ್ಲಿ ಇನ್ನು ರೀಸನ್ ಅನ್ನಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ತ್ಮಿಷ್ ವಾಸ್ ದ ಸನ್ ಆಫ್ ದಿ ಕುತುಬುದ್ದೀನ್ ಐಬಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ತ್ಮಿಷ್ ಏನಾಗಿದ್ದರು, ಅವರು ಕುತುಬುದ್ದೀನ್ ಐಬಕ್ ಅವರ ಮಗನಾಗಿದ್ದರು ಅಂತ ಹೇಳಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಕರೆಕ್ಟ್ ರೆಸ್ಪೆಕ್ಟ್ ಟು ದ ಅಬೌವ್ ಸ್ಟೇಟ್ಮೆಂಟ್. ಸೊ ಅಬೌವ್ ಸ್ಟೇಟ್ಮೆಂಟನ್ನು ನೋಡಿದಾಗ ನೀವು ಯಾವುದು ಸರಿಯಾಗಿದೆ ಅಂತ ನೋಡಿ ಅಂತ ಹೇಳಿದ್ದಾರೆ. ಸೊ ಈ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಅದಾದ ನಂತರ ನೀವು ಆನ್ಸರ್ಸ್ಗಳನ್ನು ನೋಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಸ್ಟೇಟ್ಮೆಂಟ್ ಆಪ್ಷನ್ ನಂಬರ್ 3 ಈಸ್ ಕರೆಕ್ಟ್. ಸೊ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ಆಪ್ಷನ್ ಎ ಏನಿದೆ ಇದು ಸ್ಟೇಟ್ಮೆಂಟ್ ಎ ಅಸರ್ಟಿವ್ ಏನು ಕೊಟ್ಟಿದ್ದಾರೆ ಅದು ಕರೆಕ್ಟು, ಬಟ್ ರೀಸನ್ ಸ್ಟೇಟ್ಮೆಂಟ್ ಆರ್ ಏನಿದೆ ಇದು ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಸೊ ಡೆಲ್ಲಿ ಸುಲ್ತಾನರ ಒಂದು ನಿಜವಾದ ಸ್ಥಾಪಕ ಇಲ್ತ್ಮಿಷ್, ಇದು ಕರೆಕ್ಟ್. ಆದ ನಂತರ ಇಲ್ತ್ಮಿಷ್ ಅವರು ಏನು ಕುತುಬುದ್ದೀನ್ ಐಬಕ್ ಅವರ ಮಗನಾಗಿದ್ದರು, ಇದು ಏನು ರೀಸನ್ ರಾಂಗ್ ಆಗಿದೆ. ಸೊ ಅದಕ್ಕೆ ಸ್ಟೇಟ್ಮೆಂಟ್ 3 ಈಸ್ ಕರೆಕ್ಟ್. ಸೊ ಮುಂದಿನ ಕ್ವಶನ್ ಅನ್ನು ನೋಡೋಣ ನಾವು ಇವಾಗ. ಕರ್ನಾಟಕದ ಸಹ್ಯಾದ್ರಿ ಸಹಕಾರಿ ಕಾಯ್ದೆ 1997ರ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ದಾರೆ. ಸೊ ವಾಟ್ ವಾಸ್ ದ ಅಬ್ಜೆಕ್ಟಿವ್ ಆಫ್ ದಿ ಕರ್ನಾಟಕ ಸೌಹಾರ್ದ್ರಿ ಸಹಕಾರಿ ಆ್ಯಕ್ಟ್ 1997 ಅಂತ ಕೇಳ್ತಾರೆ. ಸೊ ಯಾರಿಗೆ ಈ ಕ್ವಶನ್ಸ್ ಆನ್ಸರ್ ಬರುತ್ತೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದಕ್ಕೆ ಆಪ್ಷನ್ ಎ ಅನ್ನು ನೋಡಿದಾಗ ನೀವು ಏನು ಕೊಟ್ಟಿದ್ದಾರೆ, ಅಲೋ ದಿ ಫಾರ್ಮೇಷನ್ ಆಫ್ ದಿ ಮೋರ್ ಅಟೋನಮಸ್ ಕೋಆಪರೇಟಿವ್ ಸೊಸೈಟೀಸ್. ಸೊ ಇದೇನು ಕೊಟ್ಟಿದ್ದಾರೆ, ಹೆಚ್ಚು ಒಂದು ಸಹಕಾರಿ ಸಂಘಗಳ ಒಂದು ರಚನೆ ಅವಕಾಶ ನೀಡಲಾಗುವುದು. ಆಪ್ಷನ್ 2 ಏನು ಕೊಟ್ಟಿದ್ದಾರೆ, ಮರ್ಜ್ ಆಲ್ ರೂರಲ್ ಕೋಆಪರೇಟಿವ್ ಸೊಸೈಟೀಸ್, ಮರ್ಜ್ ಆಲ್ ರೂರಲ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ 2ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎಲ್ಲ ಗ್ರಾಮೀಣ ಒಂದು ಸಹಕಾರ ಸಂಘಗಳನ್ನು ಏನು ಮಾಡಬೇಕು, ವಿಲೀನಗೊಳಿಸುವುದು ಅಂತ ಹೇಳಿದ್ದಾರೆ. ಆಪ್ಷನ್ 3ನಲ್ಲಿ ಏನು ಕೊಟ್ಟಿದ್ದಾರೆ, ರೆಗ್ಯುಲೇಟ್ ಓನ್ಲಿ ದ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳಿದ್ದಾರೆ. ಆಪ್ಷನ್ 3ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕೇವಲ ಕೃಷಿ ಸಹಕಾರ ಸಂಘಗಳನ್ನು ನಿಯಂತ್ರಿಸುವುದು ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ 4ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪ್ರಮೋಟ್ ದಿ ಅರ್ಬನ್ ಕೋಆಪರೇಟಿವ್, ನಗರ ಸಹಕಾರಿ ಸಂಘಗಳನ್ನು ಉತ್ತೇಜಿಸುವುದು ಅಂತ ಕೊಟ್ಟಿದ್ದಾರೆ. ಸೊ ಈ ಆಪ್ಷನ್ಸ್ಗಳನ್ನೆಲ್ಲವನ್ನು ನೋಡಿದಾಗ ನಿಮಗೆ ಕರೆಕ್ಟ್ ಏನು ಹೇಳಿದ್ರೆ ಅಬ್ಜೆಕ್ಟಿವ್ ನೋಡಬೇಕು, ಅಂದರೆ ಮುಖ್ಯ ಉದ್ದೇಶ ಏನಾಗಿತ್ತು ಸಹಕಾರ ಒಂದು ಸಂಘದ ಅಂತ ಹೇಳಿದ್ದಾರೆ. ಸೊ ಈಗ ಈ ಕ್ವಶನ್ಸ್ಗೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ನಂಬರ್ ಎ, ಹೆಚ್ಚು ಸಾತ್ವಿಕ ಸಹಕಾರ ಸಂಘಗಳ ರಚನೆ ಒಂದು ಅವಕಾಶ ನೀಡುವುದು. ಹೋದಾದರೆ ಏನು ಕೊಟ್ಟಿದ್ದಾರೆ ಅಂದರೆ ಪಂಚಾಯತ್ ಚುನಾವಣೆಗಳ ಮೇಲ್ವಿಚಾರಣೆ, ನಿರ್ದೇಶನ ಹಾಗೂ ನಡೆಸುವ ಅಧಿಕಾರ ಯಾರಿಗೆ ವಹಿಸಲಾಗಿದೆ ಅಂತ ಹೇಳಿದ್ದಾರೆ. ದ ಸೂಪರಿಂಟೆಂಡೆನ್ಸ್ ಆ್ಯಂಡ್ ದ ಡೈರೆಕ್ಷನ್ ಆ್ಯಂಡ್ ದ ಕಂಡಕ್ಟ್ ಆಫ್ ದ ಎಲೆಕ್ಷನ್ ಆಫ್ ದಿ ಪಂಚಾಯತ್ ಆರ್ ದ ವಾಸ್ಟೆಡ್ ವಿತ್ ದಿ ಅಂತ ಕೇಳಿದ್ದಾರೆ. ಸೊ ಈ ಕ್ವಶನ್ಗೆ ಆಪ್ಷನ್ ನೋಡಿದರೆ ಆಪ್ಷನ್ 1 ಏನು ಕೊಟ್ಟಿದ್ದಾರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ದ ಚೀಫ್ ಎಲೆಕ್ಟರಲ್ ಆಫೀಸ್ ಆಫ್ ದಿ ಸ್ಟೇಟ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್, ಹಾಗೆ ಸ್ಟೇಟ್ ಒಂದು ಎಲೆಕ್ಷನ್ ಕಮಿಷನ್ ಅಂತ ಹೇಳಿದ್ದಾರೆ. ಸೊ ಈ ಕ್ವಶನನ್ನು ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾ ಹೇಳೋದಂದರೆ ನೀವು ಎಲ್ಲ ಪಂಚಾಯತ್ ರಿಲೇಟೆಡ್ ಏನೇನು ಬರುತ್ತಲ್ಲ ಟಾಪಿಕ್ಸು ಅವೆಲ್ಲವನ್ನು ನೀವು ನೋಡ್ಕೋಬೇಕಾಗುತ್ತೆ ಈ ಎಕ್ಸಾಮ್ಗೆ. ಯಾಕಂದರೆ ಈ ಎಕ್ಸಾಮ್ ಒಂದು ಇರೋದೇ ಒಂದು ವಿಲೇಜ್ ಅಕೌಂಟೆಂಟು. ಸೊ ಪಂಚಾಯತ್ಗಳ ಬಗ್ಗೆ ನೀವು ಜಾಸ್ತಿ ಫೋಕಸ್ ಮಾಡಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಕ್ವಶನ್ ನಂಬರ್ 16ಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. ಆಪ್ಷನ್ ನಂಬರ್ 4 ಏನು ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಇವಾಗ. ಕ್ವಶನ್ ನಂಬರ್ 17. ಸೊ ಆಫ್ಟರ್ ಡ್ಯಾಶ್ ದ ಸೈಜ್ ಆಫ್ ದಿ illuminated ಪಾರ್ಟ್ ಆಫ್ ದಿ ಸನ್ ವಿಸಿಬಲ್ ಫ್ರಮ್ ದಿ ಅರ್ತ್ ಡ್ಯಾಶ್ ಈಚ್ ಡೇ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಈ ಕ್ವಶನಲ್ಲಿ ಇವಾಗ ಹುಣ್ಣಿಮೆ ಅಮಾವಾಸ್ಯೆ ಅಂತ ಎರಡು ಚಂದ್ರನಲ್ಲಿ ಏನಾಗುತ್ತೆ ಕಂಡೀಷನ್ಸ್ ಇರುತ್ತೆ. ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಯಾವುದು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಆದ ನಂತರ ಭೂಮಿಯಲ್ಲಿ ಕಾಣುವ ಚಂದ್ರ ಪ್ರಕಾಶಿತ ಭಾಗವು ಗಾತ್ರವು ಪ್ರತಿದಿನ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1 ಅನ್ನು ನೋಡಿದಾಗ ದ ನ್ಯೂ ಮೂನ್ ಆ್ಯಂಡ್ ದಿ ಡಿಕ್ರೀಸಸ್, ಏನಾಗುತ್ತೆ ಅಮಾವಾಸ್ಯೆ ಆದ ನಂತರ ಏನಾಗುತ್ತೆ
ಆ ಒಂದು ಚಂದ್ರನ ಒಂದು ರೂಪ ಏನಾಗುತ್ತೆ ಕಡಿಮೆ ಆಕೋತಾ ಹೋಗುತ್ತಾ ಅಂತ ಹೇಳಿದ್ದಾರೆ. ಆಪ್ಷನ್ 2ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ದ ನ್ಯೂ ಮೂನ್ ಇನ್ಕ್ರೀಸಸ್, ಅಂದರೆ ಅಮಾವಾಸ್ಯೆ ಆದ ನಂತರ ಏನಾಗುತ್ತೆ ಚಂದ್ರ ಹೆಚ್ಚುತ್ತಾ ಹೋಗುತ್ತದೆ, ಅಂದರೆ ಚಂದ್ರನ ಒಂದು ಏನು ಸೈಜ್ ಇರುತ್ತಲ್ಲ ಅದು ಹೆಚ್ಚುತ್ತಾ ಹೋಗುತ್ತೆ ಅಂತ ಕೇಳ್ತಾರೆ. ಆಮೇಲೆ ಒಂದು ನೆಕ್ಸ್ಟ್ ಆಪ್ಷನ್ 3ನಲ್ಲಿ ಏನು ಕೊಟ್ಟಿದ್ದಾರೆ, ಸೊ ಅಮಾವಾಸ್ಯೆ ಆದ ನಂತರ ಒಂದೇ ರೀತಿಯಲ್ಲಿ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ಹಾಗೆ ಹುಣ್ಣಿಮೆ ದಿನ ಏನಿರುತ್ತೆ ಹುಣ್ಣಿಮೆ ಆದ ನಂತರ ಏನು ಹೆಚ್ಚುತ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಯಾವುದು ಇದಕ್ಕೆ ಸರಿಯಾದ ಉತ್ತರ? ಇದು ಈಸಿ ಕ್ವಶನ್, ಯಾಕಂದರೆ ನಾವು ಡೈಲಿ ಈ ಫಿನಾಮಿನಾನ ನಾವು ನೋಡ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ದ ನ್ಯೂ ಮೂನ್ ಡೇ ಇನ್ಕ್ರೀಸಸ್, ಅಂದರೆ ಇವಾಗ ಅಮಾವಾಸ್ಯೆ ಆದ ನಂತರ ಏನಾಗುತ್ತೆ, ಅಮಾವಾಸ್ಯೆ ದಿನ ಏನಿರುತ್ತೆ ನಮಗೆ ಚಂದ್ರ ಕಾಣಲ್ಲ. ಅದಾದ ನಂತರ ಏನಾಗುತ್ತೆ ಚಂದ್ರ ಸ್ವಲ್ಪನೇ ಏನಾಗುತ್ತೆ ಕಾಣ್ತಾ ಹೋಗುತ್ತೆ. ಸೊ ಅದನ್ನೇ ಅವರು ಏನು ಹೇಳಿದ್ದಾರೆ, ಇಲ್ಲಿ ಏನಾಗುತ್ತೆ ಹುಣ್ಣಿಮೆ ಆಗುತ್ತೆ. ಸೊ ನೋಡಿ, ಡೈಲಿ ಫಿನಾಮಿನಾ ಇಟ್ಕೊಂಡೆ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಮುಂದಿನ ಕ್ವಶನ್ಸನ್ನು ನೋಡೋದಾದರೆ ಏನು ಕೊಟ್ಟಿದ್ದಾರೆ ಅಂದರೆ, ಈ ಕ್ವಶನ್ಸಲ್ಲಿ ಇವಾಗ ಗವರ್ನರ್ ಜನರಲ್ಸ್ಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಏನು ಮಾಡಬೇಕು, ಕ್ರೊನಾಲಜಿಕಲ್ ಆರ್ಡರ್ ಅಂದರೆ ಕಾಲಾನು ಒಂದು ರೀತಿಯಲ್ಲಿ ಅರೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಆಗಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ 1, 2, 3, 4. ಸೊ ಈ ಗವರ್ನರ್ ಜನರಲ್ಸ್ಗಳನ್ನು ಟೈಮ್ ಪ್ರಕಾರ ನೀವು ಅರೇಂಜ್ ಮಾಡಿ ಯಾರ್ಯಾರಿಗೆ ಆನ್ಸರ್ ಬರುತ್ತೋ ಅವ್ರು ಫಸ್ಟ್ ಕಮೆಂಟ್ ಮಾಡಿ, ಆನಂತರ ಈ ವಿಡಿಯೋ ಪಾಸ್ ಮಾಡಿಬಿಟ್ಟು ಆನ್ಸರ್ ನೋಡಿ. ಸೊ ಇದಕ್ಕೆ ಒಂದು ಸರಿಯಾದ ಉತ್ತರ ಅಂದರೆ ಆಪ್ಷನ್ ನಂಬರ್ ಎ. ಫಸ್ಟ್ ಯಾರು ಬರ್ತಾರೆ, ಲಾರ್ಡ್ ಹ್ಯಾಮ್ ಹ್ಯಾಸ್ಟ್. ಆ್ಯಂಡ್ ಸೆಕೆಂಡ್ ಒನ್ ಯಾರು ಬರ್ತಾರೆ, ವಿಲಿಯಂ ಬೆಂಟಿಂಗ್ಟ್. ಥರ್ಡ್ ಒನ್ ಯಾರು ಬರ್ತಾರೆ ಅಂದರೆ ದ ಲಾರ್ಡ್ ಅಟ್ಲೆಂಟ್. ಆ್ಯಂಡ್ ದ ಫೋರ್ತ್ ಒನ್ ಯಾರು ಬರ್ತಾರೆ ಅಂದರೆ ಲಾರ್ಡ್ ಒಂದು ಅಲೆನ್ ಬ್ಯಾರೋ. ಸೊ ಇಲ್ಲ ಒಂದು ಟೇಬಲ್ ಕೊಟ್ಟಿದ್ದೀನಿ, ಈ ಟೇಬಲನ್ನು ಕರೆಕ್ಟಾಗಿ ಒಂದು ಸರ್ತಿ ನೋಡ್ಕೊಳ್ಳಿ, ಮುಂಬರುವ ಎಕ್ಸಾಮ್ಸ್ಗಳಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಮುಂದಿನ ಕ್ವಶನ್ಸನ್ನು ನೋಡೋಣ. ಕ್ವಶನ್ ನಂಬರ್ 19. ಸೊ what is the expansion of the HRA, or Revolutionary Associations of the Indian National Movement ಅಂತ ಹೇಳಿದ್ದಾರೆ. ಅಂದರೆ ಭಾರತೀಯ ರಾಷ್ಟ್ರೀಯ ಚಳುವಳಿಯ ಕ್ರಾಂತಿಕಾರಿ ಸಂಘಟನೆ ಆದಂತಹ ಒಂದು HR ಒಂದು ಅದೇನು ಒಂದು ಪೂರ್ಣ ರೂಪ ಏನಂತ ಹೇಳಿದ್ದಾರೆ. ಆಪ್ಷನ್ 1 ಹಿಂದೂ ರಿಲಿಜಿಯಸ್ ಅಸೋಸಿಯೇಷನ್, ಆಪ್ಷನ್ 2 ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್, ಆಪ್ಷನ್ 3 ಹಿಂದೂಸ್ತಾನ್ ರಿಫಾರ್ಮ್ ಅಸೋಸಿಯೇಷನ್, ಆಪ್ಷನ್ 4 ಹಿಂದೂ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್. ಸೊ ಇದಕ್ಕೆ ಆನ್ಸರ್ ಏನು? ಸೊ ಸರಿಯಾದ ಉತ್ತರ ಈ ಕ್ವಶನ್ಸ್ಗೆ ಆಪ್ಷನ್ 2 ಇದು ಸರಿಯಾದ ಒಂದು ಎಕ್ಸ್ಪ್ಯಾನ್ಷನ್. HRA ಎಕ್ಸ್ಪ್ಯಾನ್ಷನ್ ಏನು, ಹಿಂದೂಸ್ತಾನ್ ಒಂದು ರಿಪಬ್ಲಿಕ್ ಅಸೋಸಿಯೇಷನ್. ಸೊ ನೆಕ್ಸ್ಟ್ ಕ್ವಶನ್ಸ್ ಏನು ಕೊಟ್ಟಿದ್ದಾರೆ ಅಂದರೆ ಇದೇ 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಬಗ್ಗೆ ಸರಿನಾ ಅಥವಾ ಕರೆಕ್ಟ್ ಆನ್ಸರ್ಸನ್ನು ಚೂಸ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಫಸ್ಟು ಈ ಸ್ಟೇಟ್ಮೆಂಟ್ 1, 2 ಅಂತ ಓದಿ. ಸೊ ನಿಮಗೆ ಗೊತ್ತಿದ್ರೆ ಈ ಯಾವ ಆಪ್ಷನ್ಸ್ ಕರೆಕ್ಟ್ ಅಂತ ವಿಡಿಯೋ ಪಾಸ್ ಮಾಡಿ ನೋಡಿ. ಸ್ಟೇಟ್ಮೆಂಟ್ 1ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಹಾರ್ಮೋನ್ಸ್ ಆರ್ ದಿ ಮಾಲಿಕ್ಯೂಲ್ಸ್ ಆ್ಯಂಡ್ ದೇ ಆ್ಯಕ್ಟ್ ಆ್ಯಸ್ ಅ ಇಂಟ್ರಾಸೆಲ್ಯುಲರ್ ಮೆಸೆಂಜರ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಟೇಟ್ಮೆಂಟ್ 1 ಏನು ಹೇಳ್ತದೆ ಅಂದರೆ ಹಾರ್ಮೋನ್ಸ್ಗಳು ಕೋಶಗಳ ನಡುವಿನ ಸಂದೇಶವಾಹಕವಾಗಿ ಕಾರ್ಯನಿರ್ವಹಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 2ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಹಾರ್ಮೋನ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇನ್ ದ ಬಾಡಿ. ಸೊ ಹಾರ್ಮೋನ್ಸ್ಗಳು ಏನಾಗುತ್ತೋ ದೇಹದಲ್ಲಿರುವಂಥ ಒಂದು ಅಂತರ್ಸ್ರಾವಿ ಗ್ರಂಥಗಳನ್ನು ಉತ್ಪತ್ತಿಸುತ್ತವೆ ಅಂತ ಹೇಳಿದ್ದಾರೆ. ಸೊ ಈ ಬೇಸ್ಡ್ ಆನ್ ಈ ಸ್ಟೇಟ್ಮೆಂಟ್ 1 ಹಾಗೆ ಸ್ಟೇಟ್ಮೆಂಟ್ 2ಅನ್ನು ಓದಿ ಯಾವುದು ಒಂದು ಕರೆಕ್ಟ್ ಆಗಿದೆ ಅಂತ ಹೇಳಬೇಕು. ಸೊ ಯಾವುದೊಂದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ನೋಡಿ ಆನ್ಸರ್ ಮಾಡಿ ಫಸ್ಟ್. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಸೊ ಆಪ್ಷನ್ 1 ಈಸ್ ಕರೆಕ್ಟ್ ಆನ್ಸರ್. ಬೋತ್ ದ ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಆರ್ ದಿ ಕರೆಕ್ಟ್. ಸೊ ಈ ಸ್ಟೇಟ್ಮೆಂಟ್ 1 ಏನಿದೆ ಇಂಟ್ರಾಸೆಲ್ಯುಲರ್ ಮೆಸೆಂಜರು, ಹಾಗೆ ಇದು ಏನು ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಎಂಡೋಕ್ರೈನ್ ಗ್ಲ್ಯಾಂಡಿಂದ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದು ಎರಡು ಕೂಡ ಒಂದು ಸರಿಯಾದ ಉತ್ತರ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟಾಗಿತ್ತು. ಸೊ ನಿಮಗೆ ಈ PDF ಬೇಕಿದ್ದರೆ ಈ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಈ ಒಂದು ವಿಡಿಯೋ ಲಿಂಕ್ಸ್ಗಳಾಗಿರ್ಬೋದು, ಹಾಗೆ ಇದು PDFಗಳನ್ನು ನಾವು ಈ ಒಂದು ಟೆಲಿಗ್ರಾಮ್ ಆ್ಯಪಲ್ಲಿ ಸೆಂಡ್ ಮಾಡ್ತೀನಿ. ಸೊ ಇವತ್ತು ನಮ್ಮದು ಡೇ 2 ಆಗಿತ್ತು. ಸೊ ಡೇ 1 ನಾನು ಆಲ್ರೆಡಿ ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಇದು ಡೇ 2 ನಮ್ಮದು ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ಇವಾಗ ಸಾಲ್ವ್ ಮಾಡಿದ್ವಿ. ಸೊ ಮುಂದಿನ ಡೇ 3ನಲ್ಲಿ ಮತ್ತಷ್ಟು ಹಲವಾರು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಸೊ ಈ ಸೀರೀಸಲ್ಲಿ ಕನ್ಸಿಸ್ಟೆನ್ಸಿ ಆಗಿ ಇರಿ. ಹಾಗೆ ನೀವು ಈ ಒಂದು ಸೆಕೆಂಡ್ ವಿಡಿಯೋನ ಕಂಪ್ಲೀಟ್ ಮಾಡಿದರೆ ಸೊ ಕಮೆಂಟಲ್ಲಿ ಡೇ 2 ಈಸ್ ಕಂಪ್ಲೀಟೆಡ್ ಅಂತ
ಕಮೆಂಟ್ ಮಾಡಿ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಹಲವಾರು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಸೊ ಅಲ್ಲಿ ತನಕ ಬಾಯ್, ಥ್ಯಾಂಕ್ ಯು.